ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು 2 ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ಭಾನುವಾರದ ವ್ಲಾಗ್. ಈ ವ್ಲಾಗಲ್ಲಿ ನಿಮಗೆ ಒಂದು ಸ್ವಲ್ಪ ಮೋಟಿವೇಶನ್ ಟಿಪ್ಸ್ ಆಗ್ಬೋದು, ಆಗ ಕ್ಲೀನಿಂಗ್ ಟಿಪ್ಸ್ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ನಾನು ಹೇಗೆ ಕುಚ್ಚಾಕೋದು ಕಲಿತೆ, ನಾನು ಇವಾಗ ಎಷ್ಟು ದುಡ್ಡನ್ನು ಸಂಪಾದನೆ ಮಾಡ್ತೀನಿ ಅನ್ನೋ ವಿಷಯನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಮೊದಲಿಗೆ ನನಗೆ ನಿಜವಾಗ್ಲೂ ಟೈಮ್ ಪಾಸ್ಗೆ ಒಂದು ಫೋನ್ ನೋಡ್ತಾ ಇದ್ದೆ, ಮನೆಯಲ್ಲಿರೋ ಕೆಲಸಗಳನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತು ನನಗೆ ಫ್ರೀ ಟೈಮ್ ಆದರೆ ಈ ರೀತಿಯಾಗಿ ನಾನು ಫೋನ್ ನೋಡೋದಾಗ್ಬೋದು, ವೀಡಿಯೋಸ್ ನೋಡೋದಾಗ್ಬೋದು, ಈ ಥರ ಯೂಟ್ಯೂಬನ್ನೇ ನೋಡಿಕೊಂಡು ಕಾಲ ಕಳೀತಾ ಇದ್ದೆ. ಒಂದು ಟೈಮ್ಗೆ ನನಗೆ ಯೂಟ್ಯೂಬ್ ನೋಡಿದ್ಮೇಲೆ ಯಾಕೆ ನಾವು ಪ್ರಯತ್ನ ಪಡಬಾರ್ದು, ಕಲಿಬಾರ್ದು ಅಂತ ಹೇಳ್ಬಿಟ್ಟು ನಾನು ಆವಾಗ ವೀಡಿಯೋಸನ್ನು ನೋಡಿಕೊಂಡೆ. ಯೂಟ್ಯೂಬಲ್ಲೇ ನೋಡಿಕೊಂಡು ಬೇಬಿ ಕುಚ್ಚಾಗ್ಬೋದು, ಮಣಿಗಳಲ್ಲಿ ಆಗ್ಬೋದು, ಈ ರೀತಿ ಕುಚ್ಚುಗಳನ್ನೆಲ್ಲ ನಾನು ಕಲಿತ್ಕೊಂಡು ಇವತ್ತು ಒಂದು ದಿನಕ್ಕೆ ಏನಿಲ್ಲ ಅಂದರೂ 500 ಸಂಪಾದನೆ ಮಾಡೋಷ್ಟು ನನಗೆ ಮೆಚೂರ್ ಆಗಿದ್ದೀನಿ. ನಾನು ಮೊದಲೇ ಯೋಚನೆ ಮಾಡಬೇಕಿತ್ತು. ಯಾಕಂದರೆ ನಾವು ಸೋಂಬೇರಿತನ ಇರಬಾರ್ದು, ಏನಾದರೂ ಒಂದು ಮಾಡಬೇಕು. ಈಗ 500 ಅದು ನಮಗೆ ಎಂತಕ್ಕಾದರೂ ಸರಿ ಹೆಲ್ಪ್ ಆಗುತ್ತೆ. ನಮಗೇನಾನ ಬೇಕು ಅಂದ್ರೂ ನಾವು ತೊಗೋಬೋದು. ಒಬ್ಬರ ಹತ್ರ ಕೇಳೋ ಒಂದು ಇದಿರೋದಿಲ್ಲ. ಯಾಕಂದರೆ ನಾವು ಮದುವೆ ಆದಮೇಲೆ ಹಸ್ಬೆಂಡ್ನ ಕೇಳಲೇಬೇಕು. ಯಾಕೆಂದರೆ ನಮ್ಗೆ ಬೇರೆ ಕೆಲಸ ಇಲ್ಲ ಅಂತಂದರೆ ಆ ಹಸ್ಬೆಂಡ್ನ ಕೇಳಲೇಬೇಕು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಯೋಚನೆ ಮಾಡಿ ನಾನು ಏನಾದರೂ ಸಂಪಾದನೆ ಮಾಡಬೇಕು, ನನ್ನ ಖರ್ಚಿಗೆ ನಾನೇ ಏನಾದರೂ ಮಾಡ್ಕೊಬೇಕು ಅಂದಾಗ ಇದನ್ನು ನೋಡಿ ಕಲಿತು ಈಗ ಕಸ್ಟಮರ್ಸ್ಗೆ ಸೀರೆಗಳಿಗೆ ನಾನು ಕುಚ್ಚನ್ನು ಹಾಕ್ಕೊಡ್ತೀನಿ. ಅಂದರೆ ಇವಾಗ ಟೈಲರ್ಸ್ ಇರ್ತಾರಲ್ಲ, ದೊಡ್ಡ ಅಂಗಡಿ ಟೈಲರ್ಸು, ಅವ್ರ ಹತ್ರ ತೊಗೊಬಂದು ನಾನು ಅವ್ರಿಗೆ ಹಾಕ್ಕೊಡ್ತೀನಿ. ಅವರು ಸ್ವಲ್ಪ ಎಕ್ಸ್ಟ್ರಾ ಬೆಲೆ ಇಟ್ಕೊಂಡು ನನಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾರೆ ಅವರು. ನೆಕ್ಸ್ಟು ಕುಚ್ಚೆಲ್ಲ ಹಾಕಿ ಮುಗಿಸಿದ್ಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು, ಅದನ್ನು ಮಾಡಿ ಅಂದರೆ ಟೆರೆಸ್ ಮೇಲೆ ಗಿಡಗಳು ಸ್ವಲ್ಪ ಕಸ ಎಲ್ಲ ಹಾಗೇ ಇತ್ತು. ಹಾಗೆ ಒಂದು ಸ್ವಲ್ಪ ಬಿಸಿಲಿಗೆ ನೀರು ಹಾಕ್ದೇ ಒಣಗಿಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಕಸ ಗುಡಿಸಿ ಈಗ ನಾನು ನೀರನ್ನು ಹಾಕ್ತಾಯಿದ್ದೀನಿ. ಒಂದೊಂದು ಸರಿಗೆ ಗಿಡಗಳಿಗೆ, ಯಾಕಂದರೆ ಸ್ವಲ್ಪ ಗಿಡ ಇರೋದೇ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಮರ್ತು ಬಿಟ್ಟಿರ್ತೀವಿ, ಇಲ್ಲ ಮೇಲಕ್ಕೆ ಬಟ್ಟೆ ಹಾಕೋಕ್ಕೆ ಹೋದಾಗ ಮಾತ್ರ ನನಗೆ ನೆನಪಿರುತ್ತೆ. ಒಂದೊಂದು ಸರಿ ನೆನಪು ಮಾಡ್ಕೊಂಡು ಬಂದು ಗಿಡಗಳಿಗೆ ನೀರು ಹಾಕ್ತಾ ಇರ್ತೀನಿ. ಆ ಗಿಡಗಳನ್ನ ನೋಡಿದಾಗ ಒಂದು ಫೀಲ್ ಬರುತ್ತೆ ನೋಡಿ, ಅದು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಏನೋ ನಮ್ಮ ಮನಸ್ಸಿಗೆ ಖುಷಿ ಅನಿಸ್ತಾ ಇರುತ್ತೆ. ಅದು ಒಣಗಿದಾಗ ಒಂಥರ ನಮಗೆ ಬೇಜಾರಾಗುತ್ತೆ. ಅದು ಚಿಗುರಿ ಅದು ಒಂದು ಲುಕ್ಕನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತಲ್ಲ, ಆವಾಗ ಅದನ್ನು ನೋಡೋದಕ್ಕೇ ಒಂದು ಖುಷಿ. ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ಮಾಡಿ ಮೇಲೆ ಇತ್ತು ಅದನ್ನೆಲ್ಲ, ಈಗ ಪಾರಿವಾಳಗಳೆಲ್ಲ ಬೇಜಾನ್ ಓಡಾಡ್ತಾ ಇರ್ತವೆ, ಅದ್ರದ್ದು ಪುಕ್ಕಗಳು ಎಲ್ಲನೂ ಬಿದ್ದಿರುತ್ತೆ. ಈಗ ಮಳೆ ಬಿದ್ದಿರೋದ್ರಿಂದ ಟೆರೆಸ್ಸು ಮೆಟ್ಲುಗಳೆಲ್ಲ ಫುಲ್ಲು ಕ್ಲೀನಾಗಿರುತ್ತೆ. ಸರಿ ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಒಂದು ಬಕೆಟ್ಗೆ ನೀಟಾಗಿ ಅದಕ್ಕೆ ಹಾಕ್ಕೊಂಡು ಎತ್ಕೊಂಡು ಬರ್ತಾಯಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಮಿಷಿನ್ಗೆ ಹಾಕಿದ್ದೆ. ಸರಿ, ಇಷ್ಟೆಲ್ಲ ನಾನು ಕೆಲಸ ಮಾಡ್ಕೊಳ್ಳೋಷ್ಟರಲ್ಲಿ ಮಿಷಿನ್ಗೆ ಬಟ್ಟೆ ಆಗಿರುತ್ತೆ, ಆಮೇಲೆ ನಾವು ಒಣಗಾಕ್ಬೋದು ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದು ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು. ನಾವು ಏನು ಮಿರರ್ ಇರುತ್ತಲ್ವ, ಅದೆಲ್ಲ ಫುಲ್ಲು ಮಕ್ಕಳಿರೋ ಮನೆಯಲ್ಲಿ ಫುಲ್ಲೆಲ್ಲ ಕೈಯೆಲ್ಲ ಇಟ್ಟಿರ್ತಾರೆ. ಅದು ನಾವೇನೇನೋ ಮೇಕಪ್ ಮಾಡ್ಕೊಬೋದಾಗ್ಬೋದು. ಅವಾಗ ಒಂದು ಸ್ವಲ್ಪ ಅದು ಕಲೆಗಳ ಹಾಗೆ ಇರುತ್ತೆ, ಅದನ್ನ ನೋಡಿದಾಗ ಇಷ್ಟ ಆಗೋದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇದೆಲ್ಲನೂ ಕನ್ನಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆನಂತರ ಒಂದು ಸ್ವಲ್ಪ ಮೇಕಪ್ ಸೆಟ್ ನಾವೇನು ಇಟ್ಟಿರ್ತೀವಿ ಆ ಕಬೋರ್ಡೆಲ್ಲನೂ ನೀಟಾಗಿ ಒಂದು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು. ಅದು ಸಿರಪ್ಸ್ ಏನೋ ಗೊತ್ತಿಲ್ಲ, ಚೆಲ್ಬಿಟ್ಟಿದ್ದಾರೆ. ನಾನು ನೋಡಿಕೊಂಡೇ ಇಲ್ಲ, ನನ್ನ ಮಗ ಚೆಲ್ಲಿದ್ದನ್ನು ನೋಡಿಕೊಂಡೇ ಇಲ್ಲ ನಾನು. ಆಮೇಲೆ ಇದು ಕ್ಲೀನ್ ಮಾಡ್ತಿದ್ನಲ್ಲ, ಸರಿ ಇದೆಲ್ಲ ಒಂದು ಸರಿ ಎಳೆಯೋಣ ಅಂತ ಹೇಳ್ಬಿಟ್ಟು ಎಳೆದಾಗ ಏನು ಇಷ್ಟೊಂದು ಇದಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದು ಹಾಗೆ ಮಾರ್ಕ್ಸ್ ಹಂಗೆ ಉಳ್ಕೊಂಬಿಡುತ್ತೆ. ಯಾಕಂದರೆ ಅದು ವೈಟ್ ಅಲ್ವಾ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಹಾಗೆಯೇ ಒಂದು ಸ್ವಲ್ಪ ನಾನು ನೀರಲ್ಲಿ ಇದನ್ನು ಹಾಕ್ಕೊಂಡಿರ್ತೀನಿ, ವಿಮ್ಮನ್ನು ಹಾಕ್ಬಿಟ್ಟಿರತ್ತೆ ಥರ ಸ್ಪ್ರೇ ಮಾಡಿದ್ರೆ ಆಮೇಲೆ ನೀಟಾಗಿ ಅದರಲ್ಲಿ ಏನು ಕಳೆ ಇರುತ್ತೆ ಎಲ್ಲ ಬಂದುಬಿಡುತ್ತೆ. ಫುಲ್ಲೆಲ್ಲ ತೆಗೆದು ಈಗ ನೀಟಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ಹಾಗೆಯೇ ನಾನು ಒಂದು ಕಾಲು ಚೈನನ್ನು ತೊಗೊಂಡಿದ್ದೆ, ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣುವಂಥದ್ದು. ಈ ರೀತಿ ಗೆಜ್ಜೆದು ತೊಗೋಬೇಕು ಅಂತಲೇ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ಫೈನಲಿ ಈ ರೀತಿ ಪುಟ್ಟ ಗೆಜ್ಜೆ ಇರೋವಂಥದ್ದು ತೊಗೊಂಡಿದ್ದೀನಿ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅದು ಅಷ್ಟೇನು ಸೌಂಡ್ ಬರೋದಿಲ್ಲ. ಇನ್ನೊಂದು ಏನಂದರೆ ಸೌಂಡ್ ಬರೋದು ಹಾಕ್ಕೊಳ್ಳೋಕೆ ನನಗಿಷ್ಟ ಆಗೋದಿಲ್ಲ.
ಇರಲಿಲ್ಲ, ಮೀಡಿಯಮ್ ಸೌಂಡ್ ಇರಬೇಕಷ್ಟೇ, ಒಂದು ಗೆಜ್ಜೆ ಇದ್ದರೆ ಸಾಕು. ನನ್ನ ಕಾಲಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೇಗಿತ್ತು, ನಿಮ್ಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಆನಂತರ ಕಾಲ್ಚೆನೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಪಾಲ್ಸ್ ಹಾಕೋಕ್ಕೆ ಕೊಟ್ಟಿದ್ರು ಸೀರೆಯನ್ನು. ಸರಿ, ಆ ಕೆಲಸ ಮುಗಿಸ್ಬಿಡೋಣ, ಆಮೇಲೆ ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ನಾನು ಇಲ್ಲಿ ಪಾಲ್ಸನ್ನು ಹಾಕೋತಾ ಇದ್ದೀನಿ. ಈ ರೀತಿ ಫಾಲ್ ಹಾಕೋದು, ಉಕ್ಸ್ ಹಾಕೋದು, ಕುಚ್ಚು ಹಾಕೋದು, ಅಂದರೆ ನನ್ನ ಫ್ರೀ ಟೈಮಲ್ಲಿ ನಾನು ಈ ಕೆಲಸಗಳನ್ನು ಮಾಡ್ಕೊತಾ ಇರ್ತೀನಿ. ನನಗೆ ಫ್ರೀ ಆಗೋದು ಬಂದು ಒಂದು 10 ಗಂಟೆಯಿಂದ 12 ಗಂಟೆವರೆಗೂ ನಾನು ಫ್ರೀ ಇರ್ತೀನಿ. ಆ ಟೈಮಲ್ಲಿ ಈ ಕೆಲಸಗಳನ್ನು ಮಾಡ್ಕೋತೀನಿ. ಆ ನಂತರ ನನಗೆ ಹೂವು ಕಟ್ಟೋದಾಗ್ಬೋದು, ಹೂವು ಸುತ್ತೋದಾಗ್ಬೋದು ಕೆಲಸ ಇರುತ್ತೆ. ಆ ಟೈಮಲ್ಲಿ ನಾನೇನಾದರೂ ಈ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೆಯವರು ಬೈತಾರೆ, ನೀನು ಈ ಕೆಲಸ ಮಾಡೋದು ಬಿಟ್ಬಿಟ್ಟು ಈ ಕೆಲಸ ಯಾವುದೋ ಮಾಡ್ಕೊಂಡು ಕೂತಿದ್ಯಾ ಅಂತ ಬೈತಾ ಇರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿ ಬಂದು ನಮ್ಮ ಮನೇಲಿ ಪೂಜೆ ಮಾಡಿ ನಿಜವಾಗ್ಲೂ ಒಂದು 18 ದಿನ 20 ದಿನ ಆಗಿಬಿಟ್ಟಿತ್ತು. ನಮ್ಮ ಮನೇಲಿ ಒಂದು ಸೂತ್ಕ, ಅಂದರೆ ನಮ್ಮ ರಿಲೇಷನ್ ಅವ್ರದ್ದು ಸೂತ್ಕ ಆಗಿತ್ತು. ಅಂದರೆ ದೊಡ್ಡವರಾಗ್ತಾರಲ್ವ, ಮಕ್ಕಳು ದೊಡ್ಡವರಾಗೋದು. ಅದಾದರೆ 16 ದಿನ ಮಾಡೋಂಗಿರಲಿಲ್ಲ. ನಾವು ಅದಕ್ಕೆ ಮುಂಚೆನೇ 1-2 ದಿನ ಮಾಡಿರಲಿಲ್ಲ. ನೋಡ್ತಾ ಇರ್ಬೋದು ನೀವು, ಕಳಶದಲ್ಲಿ ಆಗ್ಬೋದು, ಫೋಟೋಸೆಲ್ಲ ಆಗ್ಬೋದು ಯಾವ ರೀತಿ ಹೂವುಗಳಾಗ್ಬಿಟ್ಟಿದೆ ಅಂತ. ಮನೇಲಿ ನಿಜವಾಗ್ಲೂ ಅಷ್ಟು 20 ದಿನವೂ ಪೂಜೆ ಮಾಡಿದೆ, ನೆಮ್ಮದಿ ಅನ್ನೋದೇ ನನಗೆ ಅನ್ನಿಸ್ತಾ ಇರಲಿಲ್ಲ. ಏನೋ ಕಳ್ಕೊಂಡಂಗೆ ಆ ಥರ ಅನ್ನಿಸ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಫುಲ್ಲು ಈಗೆಲ್ಲನೂ ನೀಟಾಗಿ ಸ್ನಾನ ಮಾಡ್ಕೊಬಂದು ಎಲ್ಲ ತೆಗೆದು ಆ ಕಳಶದಲ್ಲಿರೋ ನೀರನ್ನು ಗಿಡಕ್ಕೆ ಹಾಕಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅವತ್ತಿನ ಡೇ ಈ ರೀತಿಯಾಗಿ ನಾನು ರಂಗೋಲಿಯನ್ನು ಹಾಕಿದ್ದೆ. ಚೆನ್ನಾಗಿದೆಯಾ, ಈ ರೀತಿ ಒಂದು ಕ್ಯಾಪ್ಚರ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಾನು ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಮೇಡಮ್ ಐಫೋನ್ ಚೆನ್ನಾಗಿದೆ, ನಿಮ್ಮದು ವೀಡಿಯೋಸ್ ಎಲ್ಲ ಕ್ಲಿಯರಿಟಿ ಇದೆ ಅಂತ ಹೇಳಿದ್ರಿ. ಹೌದು, ಅದಕ್ಕೋಸ್ಕರ ನಾನು ಈ ಫೋನನ್ನು ತಗೊಂಡಿದ್ದು. ಎಷ್ಟು ಅಂತಲೂ ಕೇಳ್ತಾಯಿದ್ರಿ. ಇದು ಬಂದು ನನಗೆ 30 ಆಯಿತು. ಸರಿ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಒಂದೇ ಸರಿ, ಒಂದು ಬಜೆಟ್ ಹಾಕಿ ಅಂತ ಹೇಳ್ಬಿಟ್ಟು ನಾನು ಈ ಫೋನನ್ನು ನಾನು ಚೂಸ್ ಮಾಡಿ ಇದನ್ನು ತಗೊಂಡೆ. ನನಗೆ ವೀಡಿಯೋಸ್ ಮಾಡೋಕ್ಕಾಗ್ಬೋದು, ತುಂಬ ಕ್ಲಾರಿಟಿಯಾಗಿ ನೋಡೋದಕ್ಕೆ ಒಂದು ಕ್ಲಿಯರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಅದಕ್ಕೋಸ್ಕರನೇ ತಗೊಂಡಿದ್ದು. ಯೂಟ್ಯೂಬ್ಗೋಸ್ಕರ ಅಂತ ಹೇಳೋದಕ್ಕಾಗೋದಿಲ್ಲ, ನನಗೂ ಐಫೋನ್ ಈಸ್ಕೋಬೇಕು ಅಂತ ಇತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಆ ಫೋನನ್ನು ಚೂಸ್ ಮಾಡಿ ಈಸ್ಕೊಂಡೆ. ಈಗ ಫೋಟೋದಲ್ಲಿ ಕೆಳಗಡೆ ಫುಲ್ ಎಲ್ಲ ಹೂವು ಎಲ್ಲ ತೆಗೆದ್ಬಿಟ್ಟು ಈಗ ಒಂದು ಸ್ವಲ್ಪ ವಿಮ್ ಹಾಕ್ಕೊಂಡು ನಾನು ಒಂದು ನೀರಿಗೆ ಹಾಕ್ಕೊಂಡು ಫಸ್ಟು ಅರಿಶಿನ ಕುಂಕುಮ ಎಲ್ಲ, ಅಂದರೆ ಒದ್ದೆ ಇಲ್ದಿರೋ ಬಟ್ಟೆ ಇರುತ್ತಲ್ವ, ಆ ಬಟ್ಟೆಯಲ್ಲಿ ಫಸ್ಟು ಅರಿಶಿನ ಕುಂಕುಮ ಎಲ್ಲ ತೆಗೆದ್ಬಿಡ್ತೀನಿ. ಆ ನಂತರ ವಿಮ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಫುಲ್ಲು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ಇದು ಸೂತ್ಕ ಆಗಿರೋದ್ರಿಂದ ನಾವು ಪ್ರತಿಯೊಂದನ್ನು ಕ್ಲೀನ್ ಮಾಡಿ ನಾವು ಮಾಡಬೇಕು. ಅವರು ಪುನೋಜ್ಜಿನ ನೀರು ಕೊಟ್ಟಿದ್ದರು, ಅದನ್ನು ನಾನು ದೇವ್ರ ಮನೆಗೆಲ್ಲ ಹಾಕೋದಿಲ್ಲ, ಫುಲ್ಲು ಹಾಲ್ಗೆ ಮತ್ತು ಈಚೆಗಡೆ ಮಾತ್ರ ಹಾಕಿದ್ದೆ. ಫುಲ್ಲು ಟೈಲ್ಸು ಫೋಟೋಸು ಎಲ್ಲನೂ ಈಗ ಕ್ಲೀನ್ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ. ಇವಾಗ ತುಂಬಾ ನನಗೆ ಒಂದು 4 hours ಆಯಿತು ಈ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ. ಆ ನಂತರ ಒಂದು ಬೌಲ್ ನೀರಿಗೆ ನಾವು ಸ್ವಲ್ಪ ಜವಾದಿ ಪೌಡರ್, ಚುಟ್ಕಿ ಅರಿಶಿನವನ್ನು ಹಾಕ್ಕೊಂಡು ಇನ್ನೊಂದು ಸರಿ ನೀಟಾಗಿ ಒರೆಸ್ಕೊತೀನಿ. ಆ ಥರ ಒರೆಸ್ದಾಗ ನಿಜವಾಗ್ಲೂ ಏನೋ ಗೊತ್ತಿಲ್ಲದಿರೋ ಫೀಲ್ ನಮಗೆ ಸಿಗುತ್ತೆ. ಆ ಸುವಾಸನೆ ಇದೆಯಲ್ಲ ಜವಾದಿ ಪೌಡರ್ದು, ತುಂಬಾ ಚೆನ್ನಾಗಿರುತ್ತೆ. ಆನಂತರ ನಾವು ಏನು ಸ್ಟ್ಯಾಂಡ್ ಇದೆ, ಅದು ಟೈಲ್ಸದ್ದು ಕೆಳಗಡೆ ದೇವರದೆಲ್ಲ ಇಡ್ತೀವಲ್ವ ಕಳಶ, ಅದ್ರ ಕೆಳಗಡೆ ಎಲ್ಲ ಸಾಮಾನು ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ನೀಟಾಗಿ ಅಲ್ಲೇ ಸೆಟ್ ಮಾಡಿಬಿಟ್ಟು ಹಾಗೆಯೇ ತೊಳೆಯೋದೆಲ್ಲ ಎತ್ತಿ ತೊಳೆಯೋದಕ್ಕೆ ಹಾಕ್ಬಿಟ್ಟು ಈಗ ನಾನು ಫುಲ್ಲು ದೇವ್ರ ಮನೆ ಬಾಗಿಲು ಎಲ್ಲನೂ ಒರೆಸ್ಕೊತಾ ಇದ್ದೀನಿ. ಒಂದು ಮೂಲೆ ಮಡ್ಕು ಬಿಡದೇ ಇರೋ ಥರ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ನಾವು ಒಂದು ಕ್ಲೀನಿಂಗ್ ಮಾಡ್ತೀವಿ ಅಂತಂದರೆ ಭತ್ತದ ತೋರಣ, ಆಮೇಲೆ ನನಗೆ ಸ್ವಲ್ಪ ಅಕ್ಕ ಹೆಲ್ಪ್ ಮಾಡಿದ್ರು, ಕಳಶ ಸಾಮಾನೆಲ್ಲ ತೊಗೊಟ್ರು. ನಾನು ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲಿ ಅವರು ಕಳಶ ಸಾಮಾನು ತೊಳ್ಕೊಟ್ಟು ಆನಂತರ ನನಗೆ ದೇವ್ರಿಗೆ ಪೊಂಗಲ್ ಮಾಡಿಕೊಟ್ರು. ಈಗ ನಾನು ನೀಟಾಗಿ ಈ ರೀತಿಯಾಗಿ ಒರೆಸ್ತಾ ಇದ್ದೀನಿ. ತುಂಬಾ ಕಪ್ಪಾಗ್ಬಿಟ್ಟಿತ್ತು ದೇವ್ರ ಸಾಮಾನು. 20 ದಿವಸ ಅಂದರೆ ಸುಮ್ಮನೆನಾ. ನಮ್ಮ ಮನೇಲಿ ಬಂದು ನಾನು ವಾರಕ್ಕೆ ಅಂದರೆ
ಗುರುವಾರ ತೆಗೆದ್ಬಿಟ್ಟು ತೊಳೆದು ಮತ್ತು ಶುಕ್ರವಾರ ಪೂಜೆ ಮಾಡ್ತೀನಿ. ಆಗಿರಬೇಕಾದ್ರೆ ತುಂಬಾ ಕಪ್ಪಾಗ್ಬಿಟ್ಟಿತ್ತು. ಆಲ್ಮೋಸ್ಟ್ ನಮ್ಮ ಮನೇಲಿ ಅಷ್ಟು ಕಪ್ಪಾಗೋದಿಲ್ಲ. 20 ದಿನ ಅಂದರೆ ಸುಮ್ಮನೆ ನಾವು ಹೋಗಿ ಸರಿ ಅಂತ ಹೇಳ್ಬಿಟ್ಟು ಈಗ ನೀಟಾಗಿ ವಾಶ್ ಮಾಡಿದ್ಮೇಲೆ ಅದನ್ನು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ನಾನು ಬೇರೇನೂ ಹಾಕೋದಿಲ್ಲ, ಹುಣಸೆಹಣ್ಣು ಮತ್ತು ಸಬೀನ ಪೌಡರ್ ಬರುತ್ತಲ್ವ ಅದನ್ನು ಮಾತ್ರ ಹಾಕಿ ನಾನು ವಾಶ್ ಮಾಡ್ಕೊತೀನಿ. ಈಗ ದೇವ್ರುಗಳಿಗೆ ಫೋಟೋಗಳಿಗೆ ಎಲ್ಲ ಬಟ್ಟೆ ಇಡೋದಕ್ಕೋಸ್ಕರ ಸ್ವಲ್ಪ ಗಂಧ ಮತ್ತು ಅರಿಶಿನ, ಜವಾದಿ ಪೌಡರ್ ಮತ್ತು ರೋಸ್ ವಾಟರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅದೊಂದು ಸ್ವಲ್ಪ ಕೈಯಲ್ಲೇ ಗಂಧ ಥರ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಜವಾದಿ ಪೌಡರ್ ಎಂತಕ್ಕೋ ದೇವ್ರ ಮನೆಯಲ್ಲಿ ಪ್ರತಿಯೊಂದಕ್ಕೂ ಯೂಸ್ ಮಾಡಿದ್ರೆ, ಈಗ ಒಂದು ಸ್ವಲ್ಪ ಹೂವಕ್ಕೆ ಹಾಕಿದ್ರೂ ಚೆನ್ನಾಗಿ ನೀರಲ್ಲಿ ಕಲಿಸ್ಬಿಟ್ಟು ಹೂವಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಅರಿಶಿನ ಕುಂಕುಮಕ್ಕೆ ಇಡಬೇಕಾದ್ರೆ ಇಟ್ಟರು ದೇವ್ರ ಮನೆಯಲ್ಲಿ ನಾವು ದೇವಸ್ಥಾನಗಳಿಗೆ ಹೋದಾಗ ಒಂದು ಸುಗಂಧ ಬರುತ್ತಲ್ವ ಆ ಥರ ಆಲ್ಮೋಸ್ಟ್ ಈಗ ಎಷ್ಟೊಂದು ಜನ ಯೂಸ್ ಮಾಡ್ತಾರೆ ಜವಾದಿ ಪೌಡರ್, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಫೋಟೋಕ್ಕೆ ಮತ್ತು ಟೈಲ್ಸ್ ಅಂದರೆ ಗೋಡೆಗೆ ನಾವು ಎಲ್ಲ ಮುಂದೆ ಹಾಕ್ಸಿದ್ದೀವಲ್ವ ಅದಕ್ಕೆ ಜಾಸ್ತಿ ಇಡ್ತಾ ಇದ್ದೆ ಮೊದಲು. ಈಗ ಏನು ಮಾಡ್ತೀನಿ ಅಂದರೆ ಸಿಂಪಲ್ಲಾಗಿ ಅರಿಶಿನ ಕುಂಕುಮನ ಇಡ್ತೀನಿ, ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ. ಯಾವ ಥರ ಇಟ್ಟಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ. ಈ ರೀತಿಯಾಗಿ ಕಲಿಸ್ಕೊಂಡು ಫುಲ್ಲು ದೇವರುಗಳಿಗೆ ಫೋಟೋಗಳಿಗೆ ಎಲ್ಲದಕ್ಕೂ ಈ ಥರ ಇಟ್ಕೊಂಡು ಬರ್ತೀನಿ. ದೇವ್ರ ಮನೆ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಆನಂತರ ನಾನು ಕಳಶವನ್ನೆಲ್ಲ ಜೋಡಿಸ್ಕೊಂಡು ಫೋಟೋಗಳಿಗೆಲ್ಲ ಹೂವು ಹಾಕ್ಕೊಡೋಷ್ಟರಲ್ಲಿ ನಾನು ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ನಾನು 11:30 12 ಗಂಟೆ ಆಯಿತು ಪೂಜೆ ಮಾಡೋಷ್ಟರಲ್ಲಿ. ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ದೇವ್ರ ಮನೆ ಒಂದು ಸ್ವಲ್ಪ ದೊಡ್ಡದಾಗಿದೆ, ಹಾಗೆ ಫೋಟೋಸೂ ಅಷ್ಟೇ ಹೆಚ್ಚಾಗಿದೆ. ಅದಕ್ಕೋಸ್ಕರ ನನಗೆ ಅಷ್ಟೊಂದು ಟೈಮ್ ಹಿಡಿಯಿತು. ಮುಂಚೆ ಇನ್ನೂ ಹೆಚ್ಚಾಗಿತ್ತು, ಈಗ ಎಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ನೋಡಬೇಕಿನ್ನು ಮುಂದಕ್ಕೆ, ಯಾಕಂದರೆ ಒಂದು ಫೋಟೋ ಅಂದರೆ ಆರಾಮಾಗಿ ಒರೆಸ್ಬಿಟ್ಟು ಇಟ್ಬಿಡ್ಬೋದು. ಆದರೆ ಇದು ಆ ಥರ ಅಲ್ಲ, ಎಷ್ಟೊಂದು ಫೋಟೋಸ್ ಇರುತ್ತೆ, ಅದನ್ನೆಲ್ಲ ಒರೆಸಿ ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಇಷ್ಟ ಆಯಿತು. ಇನ್ನೊಂದು ಸರಿ ಏನಂದರೆ ಈ ಗಲ್ಲಕ್ಕೆ ಅರಿಶಿನ ಇಡಬೇಕಾದ್ರೆ ತುಂಬಾ ಕೈ ಶಿವರಾಗ್ತಾ ಇರುತ್ತೆ ನನಗೆ. ನಿಜವಾಗ್ಲೂ ಅದು ಏನಂತ ಗೊತ್ತಿಲ್ಲ, ಏನೋ ನಾವು ಮನೇಲಿ ದೊಡ್ಡವ್ರಿಗೆ ಇಡ್ತಾ ಇದ್ದೀವೇನೋ ಅನ್ನೋ ಫೀಲ್ ಬಂದುಬಿಡುತ್ತೆ ನನಗೆ. ಅಲ್ಲೆಲ್ಲ ಇಟ್ಬಿಟ್ಟು ಒಂದು ಗ್ಲಾಸ್ಗೆ ಅರಿಶಿನ ಮತ್ತು ಜವಾದಿ ಪೌಡರ್, ಹೂವು ಇಟ್ಬಿಟ್ಟು ನಾನು ಒಂದು ಸೈಡಲ್ಲಿ ಕುಬೇರನ ಸೈಡಲ್ಲೇ ಇಟ್ಟಿರ್ತೀನಿ. ಇದು ಮನೆ ದೇವರಿಗೆ ಅಂತ ಹೇಳ್ಬಿಟ್ಟು ನೀರನ್ನು ಇಡ್ತೀನಿ. ಆನಂತರ ಕಳಶದಲ್ಲಿ ಅಕ್ಕಿ, ಅರಿಶಿನ ಕುಂಕುಮ, ಹೂವನ್ನು ಇಟ್ಟು ಅದ್ರ ಮೇಲೆ ನಾನು ಚೊಂಬನ್ನು ಇಡ್ತೀನಿ. ಅಂದರೆ ನಮ್ಮದು ಮಾಮೂಲಿ ಉದ್ದ ಚೊಂಬು ಬರುತ್ತೆ, ಗುಂಡು ಚೊಂಬು ಬರೋದಿಲ್ಲ. ಈ ರೀತಿಯಾಗಿ ಹಾಕ್ಬಿಟ್ಟು ಇಡ್ತೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಲಕ್ಷ್ಮೀ ದೇವಿಗೆ ಕುತ್ಕೊಳ್ಳೋ ಥರ, ಅಂದರೆ ಇವಾಗ ತಾವರೆ ಹೂವಿನಲ್ಲಿ ಕುತ್ಕೊಳ್ಳುತ್ತಲ್ಲ ಆ ಥರ ಸೆಟ್ ಮಾಡಿರ್ತೀನಿ. ನೆಕ್ಸ್ಟ್ ಈ ಥರ ಒಂದು ಬಾಟಲನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ರೋಸ್ ವಾಟರ್ ಹಾಕ್ಬಿಟ್ಟು ಸಾಂಬ್ರಾಣಿ ಕಡ್ಡಿಗಳೆಲ್ಲ ಅದರಲ್ಲಿ ಹಾಕಿರ್ತೀನಿ. ಒಂದೊಂದು ಸರಿ ಪ್ಯಾಕೆಟ್ ಓಪನ್ ಮಾಡ್ತಾರಲ್ವ, ಈಗ ನಾವು ಓಪನ್ ಮಾಡಿದ್ರೆ ಈಚೆ ಹಾಕ್ತೀವಿ, ಮನೇಲಿ ನಮ್ಮ ಮನೆಯವ್ರು ಏನಾದರೂ ಓಪನ್ ಮಾಡಿದ್ರೆ ಅಲ್ಲೇ ಸೈಡಲ್ಲೇ ಇಟ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಓಪನ್ ಮಾಡಿಬಿಟ್ಟು ಈ ರೀತಿಯಾಗಿ ಒಂದು ಬಾಟಲ್ ಕಟ್ ಮಾಡಿಬಿಟ್ಟು ನಾನು ಅದಕ್ಕೆ ಇಟ್ಟಿದ್ದೀನಿ. ಏನು ಸ್ಮೆಲ್ ಏನು ಹೋಗೋದಿಲ್ಲ, ಹಾಗೇ ದೇವ್ರ ಮನೆಯಲ್ಲಿ ಆ ಥರ ಸ್ಮೆಲ್ಲೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಫುಲ್ಲು ಎಲ್ಲನೂ ಜೋಡಿಸಿದಾದ್ಮೇಲೆ ನಮ್ಮ ಮನೆಯವರು ಬಂದರು. ಸರಿ ಹಣ್ಣೆಲ್ಲ ತೊಗೊಬಂದಿದ್ರು, ಸರಿ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ನೀಟಾಗಿ ಒಂದು ತಟ್ಟೆಯಲ್ಲೇ ಇಟ್ಟು ಜೋಡಿಸ್ಕೊತಾ ಇದ್ದೀನಿ. ಎಲೆ ಅಡಿಕೆ ಮತ್ತು ಹಣ್ಣದ್ರಲ್ಲೇ ಎಲೆ ಅಡಿಕೆ ಇಟ್ಬಿಡ್ತೀನಿ. ಇಷ್ಟೆಲ್ಲ ಇಟ್ಕೊಂಡು ಈಗ ದೇವ್ರ ಮನೇಲಿ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ, ಯಾವ ಥರ ನಾನು ರೆಡಿ ಮಾಡಿ ಪೂಜೆ ಮಾಡ್ತೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಅಷ್ಟೇ. ಇದೆಲ್ಲ ಮಾಡೋವರೆಗೂ ನಾನು ತಿಂಡಿನೂ ಮಾಡಿರಲಿಲ್ಲ, ಯಾಕಂದರೆ ಇಷ್ಟು ಕೆಲಸ ಮಾಡಬೇಕಾದ್ರೆ ತಿಂಡಿ ಮಾಡಬೇಕು ಅಂತ ಅನಿಸೋದು ಇಲ್ಲ ನನಗೆ. ಅದೆಲ್ಲ ನಾನು ಏನು ಸ್ಟಾರ್ಟ್ ಮಾಡ್ತೀನೋ ಅದು ನನಗೆ ಕಂಪ್ಲೀಟ್ ಆಗಿಬಿಡಬೇಕು, ಅಲ್ಲಿವರೆಗೂ ತಿಂಡಿ ಎಲ್ಲ ತಿನ್ನೋದಕ್ಕೆ ಹೋಗೋದಿಲ್ಲ. ಲಕ್ಷ್ಮಿ ಮುಂದೆ ಈ ರೀತಿ ಒಂದು ರಂಗೋಲಿ ಹಾಕಿ, ದೇವ್ರ ಮುಂದೆ ಕಳಶದ ಮುಂದೆ ಈ ರೀತಿ ಒಂದು ರಂಗೋಲಿ ಹಾಕಿದ್ದೀನಿ. ಮತ್ತು ಮನೆ ಮುಂದೆ ಎಂಟ್ರೆನ್ಸ್ ಬಾಗಿಲಿಗೆ ಸ್ವಸ್ತಿಕ್ಕು ಓಂ ಹಾಕಿ ಅರಿಶಿನ ಕುಂಕುಮವನ್ನು ಇಟ್ಟಿದ್ದೀನಿ. ಸರಿ ಹಣ್ಣೆಲ್ಲ ತಂದಿದ್ರು, ಇನ್ನೇನು ಮತ್ತೆ ನಾವು ಕವರೆಲ್ಲ ಓಪನ್ ಮಾಡೋಕ್ಕೆ ಹೋದರೆ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಹಣ್ಣೆಲ್ಲ ಒಂದು ಬುಟ್ಟಿಗೆ ಹಾಕಿ ಇಟ್ಬಿಡ್ತೀನಿ. ಅದು ದೇವ್ರ ಮುಂದೆ ಎಂಟ್ರೆನ್ಸ್ಗೆ ಬರುತ್ತೆ. ಬಾಗಿಲಿಗೂ ಅಷ್ಟೇ ಒಂದು ಕಡೆಯಿಂದನೂ ಈಗ ರೆಡಿ ಮಾಡ್ಕೊತಾ ಇದ್ದೀನಿ.
ಈ ರೀತಿದು ಒಂದು ಹಿತ್ತಾಳೆದು ಬರುತ್ತೆ, ಅದು ಏಸ್ಕೊಳ್ಳೋಣ ಅಂತ ಕೇಳಿದ್ದಕ್ಕೆ ಅಂಗಡೀಲಿ ಹೋಗಿ ಕೇಳಿದ್ದಕ್ಕೆ 4300 ಮತ್ತು 2000 ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇದು ಈ ಥರದ್ದು ನಾವು ವರಮಹಾಲಕ್ಷ್ಮಿ ಟೈಮಲ್ಲಿ ನಮ್ಮ ಮನೆಯವರು ತಂದಿದ್ದರು. ಸರಿ ಅದಕ್ಕೇ ಹೂವು ಹಾಕಿ ಇಡೋಣ ದೇವ್ರ ಮನೇಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ದೇವ್ರ ಮನೆ ಸೈಡಲ್ಲಿ ಈ ರೀತಿ ಮಲ್ಲಿಗೆ ಹೂವೆಲ್ಲ ಇತ್ತು. ಒಂಥರ ನೋಡಿದಾಗ ಒಂದು ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಜವಾದಿ ಪೌಡರ್ ಹಾಕಿ ಹೂವು ಎಲ್ಲ ಮಲ್ಲಿಗೆ ಹೂವು ಇತ್ತಲ್ವ, ಮಲ್ಲಿಗೆ ಹೂವು ಮತ್ತು ಒಂದು ಸ್ವಲ್ಪ ಪನ್ನೀರ್ ಸೊಪ್ಪು, ರೋಸೆಲ್ಲ ಇತ್ತು. ಈ ರೀತಿ ಡೆಕೋರೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅದನ್ನು ರೆಡಿ ಮಾಡಿದ್ಮೇಲೆ ನೋಡಿ ಒಂಥರ ದೇವ್ರ ಮನೆಗೆ ಹೋದಾಗ ಒಂದು ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ರೋಸೆಲ್ಲ ಇಟ್ಬಿಟ್ಟು ನಾನು ರೆಡಿ ಮಾಡಿಕೊಂಡೆ. ರೋಸ್ ಕೂಡ ಅಷ್ಟೇ, ಈಗ ಮಳೆ ಬೀಳ್ತಾ ಇದೆ, ಬಿಸಿಲು ಇರೋದ್ರ ಕಾರಣ ತುಂಬ ಚೆನ್ನಾಗಿತ್ತು ಇವತ್ತು ರೋಸ್ ತಂದಿದ್ದು. ಸರಿ ಅಂತ ಹೇಳ್ಬಿಟ್ಟು ಇಷ್ಟನ್ನು ಹಾಕಿ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಮುಂದೆ ಈ ರೀತಿ ದೇವ್ರ ಮನೆಯಲ್ಲಿ ನೀರು ಹಾಕ್ಬಿಟ್ಟು ಇಡೋಣ ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ಇದನ್ನು ಈಗ ಇಟ್ಕೊಂಡಿದ್ದೀನಿ. ಸುಮ್ಮನೆ ಖಾಲಿಯಾಗಿರುತ್ತೆ, ಅದು ತಗೊಳ್ಳೋವರೆಗೂ ಇದರಲ್ಲಿ ಹಾಕಿಡೋಣ ಅಂತೇಳ್ಬಿಟ್ಟು ದುಡ್ಡು ಅಡ್ಜಸ್ಟ್ ಆಗಿಲ್ಲ. ಸರಿ ಇದರಲ್ಲೇ ಹಾಕಿಡೋಣ ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ಈಗ ಇದಕ್ಕೆ ನಾನು ಡಿಸೈನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೆ ಕ್ಯಾಮ್ರಾ ಬೇರೆ ಇಟ್ಕೊಂಡಿದ್ದೀನಲ್ವ, ಎಲ್ಲಿ ಇಡ್ತಾ ಇದ್ದೀನಿ ಅನ್ನೋದೇ ಒಂದು ಕನ್ಫ್ಯೂಸ್ ಆಗಿಬಿಟ್ಟಿತ್ತು ನನಗೆ. ಸರಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿಟ್ಟೆ. ಅದು ನನಗೆ ಚೆನ್ನಾಗಿ ಕಾಣಿಸಿಲ್ಲ. ಮತ್ತು ನಾನು ಈ ರೀತಿಯಾಗಿ ಸೆಟ್ ಮಾಡಿ ಈಗ ದೀಪ ಹಚ್ಚಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಫೈನಲಿ ಈ ರೀತಿಯಾಗಿ ಒಂದು ಲುಕ್ಕನ್ನು ಬಂತು. ಇವತ್ತು ನಾನು ಸಿಹಿ ಪೊಂಗಲನ್ನು ಮಾಡಿದ್ದೆ, ಯಾಕಂದರೆ ಮೊದಲನೇ ದಿನ ಪೂಜೆ ಮಾಡ್ತಾಯಿದ್ದೀನಿ ಅಂತ. ನೆಕ್ಸ್ಟು ಬಂದು ಸಂಪಿಗೆ ಹೂವನ್ನು ತಂದಿದ್ದರು. ಇವತ್ತು ಫುಲ್ಲು ದೇವ್ರ ಮನೇಲಿ ಸುಗಂಧ ಭರಿತವಾಗಿ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಕ್ತು. ಈ ರೀತಿಯಾಗಿ ನಾನು ಪೂಜೆ ಮಾಡಿದ್ದೆ ಇವತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿಮ್ಮ ಟೈಮನ್ನು ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ, ಬಾಯ್.